ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 335ನೇ ಪುಟದ ಪಾಠಲಿಗತ್ತದ. ಸರಿನಾ? ತಗೊಳ್ರಿ. ಶ್ರೀಮದಾಚಾರ್ಯರು ಏನನ್ನ ಹೇಳಿಕ್ ಹೊರಟಿದ್ದಾರೆ? ಸಕಲ ವೇದಗಳು ಕೂಡ ಭಗವಂತನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡಬೇಕು. ಅವರೇನಂದ್ರು? ಬೇರೆ ವ್ಯಾಖ್ಯಾನಕಾರರು ಕೆಂಪು ವರ್ಣ ಅಥವಾ ಕಪ್ಪು ವರ್ಣ ಅಥವಾ ಶುಕ್ಲವರ್ಣ ಇವುಗಳು ಜಡವಾಗಿವೆ. ಜಡವಾದದ್ದರ ಉಪಾಸನೆಯನ್ನ ಮಾಡಿದರೆ ಯಾವುದೇ ಪುರುಷಾರ್ಥವನ್ನ ಅವುಗಳು ಕೊಡೋದಿಲ್ಲ ಅಂತಾದರೆ ಅವುಗಳಿಗೆ ಅಭಿಮಾನಿಗಳೇನಿದ್ದಾರೋ ಆ ಅಭಿಮಾನಿಗಳ ಉಪಾಸನೆಯಿಂದ ಫಲವನ್ನ ಪಡಿತೇವೆ ಅಂತ. ಅವಶ್ಯವಾಗಿ ಪಡಿಬಹುದು, ಚೇತನ ಉಪಾಸನೆಯಿಂದ ಫಲ ಪಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿಲ್ಲ. ಆದರೆ ವೇದಗಳ ವ್ಯವಸ್ಥೆ ಏನಿದೆ ಅಂತಂದ್ರೆ ಸಕಲ ವೇದಗಳು ಭಗವಂತನನ್ನೇ ಹೇಳಬೇಕು ಮೊದಲು, ಅನಂತರದಲ್ಲಿ ಇತರ ದೇವತೆಗಳನ್ನು ಹೇಳಬೇಕು. ಮುಖ್ಯವಾಗಿ ಭಗವಂತನೇ ನಾವು ಹೇಳಿದ ಅರ್ಥದಂತೆ ವ್ಯಾಖ್ಯಾನದಂತೆ ಮಧುವಿದ್ಯಾ ಪ್ರತಿಪಾದ್ಯನಾದವನು ಭಗವಂತ ಅಂತ ಹೇಳಿಕ್ ಬರ್ತಿರುವಾಗ ಸೂರ್ಯಮಂಡಲ ತತ್ಸದೃಶವಾದದ್ದು ಜೇನುಗೂಡು, ಜೇನುಗೂಡಿನಲ್ಲಿರುವಂತಹ ಜೇನು ಅಂದ್ರೆ ಸೂರ್ಯಮಂಡಲ ಅಂತರ್ಗತನಾದ ಭಗವಂತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬುವಂತಹ 5 ರೂಪಗಳು ಅಂತ ಹೀಗೆ ಸರಳವಾಗಿ ಸುಂದರವಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತಿರುವಾಗ ಅದನ್ನ ಬಿಟ್ಟು ಜಡ ಅಂತನ್ನೋ ಪಕ್ಷ ಇಟ್ಟುಕೊಂಡಾಗ ದೋಷ ಹೇಳಿದ ಮೇಲೆ ಚೇತನ ಅಂತ ಯಾಕೆ ಇಟ್ಕೊಳ್ಲಿಕ್ಕೆ ಹೋಗ್ಬೇಕಂತ ಬರೀ ಆ ಪಕ್ಷ ಯಾಕೆ ಬೇಕು? ಗಾಡಿ ಬಿಟ್ಬಿಡ್ರಿ. ಏನ್ ಮಾಡ್ಬೇಕು? ಯಾವ ಪಕ್ಷವನ್ನು ಇಟ್ಕೊಂಡ್ರೆ ಸರಿ ಹೋಗ್ತದ ಅಂತಂದ್ರೆ ಈ ನಾವ್ ಹೇಳಿದಂತೆ ಇಟ್ಕೊಳ್ರಿ. ಅದಕ್ಕೆ ಏನ್ ಬೇಕು? ಮಹಾಚೇತನಾದ ವಿಷ್ಣುವನ್ನು ಇಟ್ಕೊಂಡ್ಬಿಡ್ರಿ, ಮುಗಿದೋಯ್ತು. ಅದಕ್ಕೆ ಏನೇನು ಪ್ರಮಾಣಗಳು ಬೇಕೋ ಆ ಪ್ರಮಾಣವನ್ನು ಕೊಡುತ್ತಾ ಭಾಗವತದಲ್ಲಿ 3 ವಾಕ್ಯಗಳನ್ನು ಹೇಳ್ತಿದ್ದಾರೆ ಶ್ರೀಮದಾಚಾರ್ಯರು. ಯಸ್ಯಾಂ ನಮೇ ಪಾವನ ಮಂಗಕರ್ಮಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಲೀಲಾವತಾರೈಧಿತ ಕರ್ಮವಾಸ್ಯಾತ್ ವಂದ್ಯಾಂ ಗಿರಂ ತಾಂ ಬಿಭ್ರಯಾನ್ನ ಧೀರ. ಮೊದಲನೆಯದ್ದು ಇದು ಒಂದು ಭಾಗವತದ ವಾಕ್ಯ. ನೋಡು ಉದ್ಧವ, ಅಂಗ ಅಂತ ಸಂಬೋಧನೆ ಮಾಡಿ ಸಣ್ಣ ಮಕ್ಕಳಿಗೆ ಹೇಳುವಂತೆ, ಅಪ್ಪ ಕೇಳಿಲ್ಲಿ, ಯಾವ ಮಾತುಗಳಲ್ಲಿ ನನ್ನ ವಿಷಯಗಳಿಲ್ಲ, ನನ್ನ ಬಗ್ಗೆ ಯಾವ ಮಾತುಗಳಿಲ್ಲ ಅವುಗಳನ್ನ ಕೇಳಲಿಕ್ಕೆ ಹೋಗಬೇಡ. ಯಾಕೆ ಅಂದ್ರೆ ಅವುಗಳನ್ನ ಕೇಳುವುದು ಅಂತಂದರು ವಂದ್ಯ ಅಂದ್ರೆ ಬಂಜೆ, ಅವಳನ್ನ ಇಟ್ಟುಕೊಳ್ಳುವುದು ಅಂದ್ರೆ ಒಂದೇ ಅರ್ಥ. ಯಾಕೆಂದ್ರೆ ಮುಂದೆ ಅವಳಿಂದ ಸಂತಾನವಾಗುವುದಿಲ್ಲ, ಇದರಿಂದ ಪ್ರಯೋಜನವಾಗುವುದಿಲ್ಲ. ವಿತ್ತಂತು ಅತೀರ್ಥೀಕೃತಂ ಅಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ಮಯಾ ಹೀನಾಂ ವಾಚಂ, ನಾನಿಲ್ಲದ ಮಾತುಗಳು ಭಗವಂತನನ್ನ ಹೇಳಿದ ಮಾತುಗಳನ್ನ ಕೇಳುವುದು ಅನ್ನೋದು ಹಣವನ್ನ ಸತ್ಪಾತ್ರರಲ್ಲಿ ದಾನ ಮಾಡದೇ ಇರುವುದು ಅನ್ನುವುದು ಎರಡೂ ಸಮಾನವಾದ ಕೆಲಸ. ದುಃಖ ದುಃಖಿ, ಅಯ್ಯೋ 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 ಅಂತ ಅದು ಓದ್ಕೊಡೋದಂತ ಹೇಳ್ತಿಲ್ಲ ಅಂತ ಹೇಳಿ. ದುಃಖ ದುಃಖಿ ಅಂದ್ರೆ ದುಃಖ ಪಡೋದು. ಎದಕ್ ದುಃಖ ಪಡ್ತಿದ್ದಾನವ ಅಂತಂದ್ರೆ ಭಗವಂತನ ವಿಷಯಕವಾದ ಮಾತುಗಳನ್ನು ಕೇಳ್ತಿಲ್ಲ, ಅದಕ್ಕೆ ದುಃಖ ಆಗ್ಲಿರ್ತದೆ. ಮತ್ತು ಸಂಪತ್ತನ್ನ ಸತ್ಪಾತ್ರರಲ್ಲಿ ವಿನಿಯೋಗ ಮಾಡ್ತಿಲ್ಲ, ದುಃಖ ಆಗ್ಲಿರುತ್ತೆ. ಎರಡನ್ನೂ ಸಮಾನ ಅಂತಂತಾನೆ ಕೃಷ್ಣ. ಅಂದ್ರೆ ಇದು ಹೆಂಗೋ ಅದು ಹಂಗಂತ ದೃಷ್ಟಾಂತ ಕೊಡ್ಲಿಕತ್ತಾನ. ಇಷ್ಟು ಮುಗೀತು, ಬೆಳಗ್ಗೆ ಆಗಿತ್ತು ಪಾಠ. ಇನ್ನು ಮುಂದ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ. ಇತ್ಯಾದಿ ಭಗವದ್ವಚನಾಚ್ಚ, ಇವೆಲ್ಲವೂ 11ನೇ ಸ್ಕಂದಲ್ಲಿ ಬರುವಂತಹ ಶ್ಲೋಕಗಳು. ಯನ್ನವ್ರಜಂತ್ಯಘಭಿದೋ ರಚನಾನುವಾದಾಃ ಶೃಣ್ವಂತಿ ಏನ್ಯ ವಿಷಯಾ ಕುಕಥಾಮತಿಘ್ನೀಃ ಯಾಸ್ತುಶ್ರುತಾ ಹತಭಗೈರ್ಭಿರಾತ್ತವೀರ್ಯಾಸ್ತಾನ್ ಕ್ಷಿಪಂತ್ಯ ಶರಣೇಷು ತಮಸ್ಸು ಹಂತ. ಇತ್ಯಾದಿ ಭಗವದ್ವಚನಾಚ್ಚ. ಎಲ್ಲಿ ಡೈರೆಕ್ಟ್ ದೇವರ ಮಾತಿರ್ತಾವ ಅಂದ್ರೆ ಗೀತಾದೊಳಗ ಭಾಗವತದೊಳಗ ದೇವರ ಮಾತೇ ಬಂದಿದ್ರೆ ಆಚಾರ್ಯರು ಭಗವದ್ವಚನ ಅಂತ ಅಂದ್ಬಿಡ್ತಾರ. ಭಾಗವತ ಅಂತ ಅನ್ನೋಕ್ಕಿಂತ ಹಂಗ ಚಲೋ ಅಂತ ಇಟ್ಕೊಂಡಾರ. ಏನಂತಾರ? ಯನ್ನವ್ರಜಂತಿ, ಯಾರು ಇಂಥ ಮಾತುಗಳ ಕಡೆಗೆ ಹೋಗಂಗಿಲ್ಲ ಅವ್ರ ಪರಿಸ್ಥಿತಿ ಏನು? ಎಲ್ಲಿ ಹೋಗ್ತಾರ ಅಂದ್ರೆ ಅಘಭಿದಾಹ ರಚನಾನುವಾದಾಹ ನ ವ್ರಜಂತಿ.
ಪಾಪವನ್ನ ಪರಿಹಾರ ಮಾಡುವ ಭಗ ಕೃತಿಗಳನ್ನ ಯಾರು ಕೇಳುವುದಿಲ್ಲವೋ ಏನ್ರಿ? ಪಾಪವನ್ನ ಪರಿಹಾರ ಮಾಡುವ ಭಗವಂತನ ವಿಷಯದ ಕೃತಿಗಳನ್ನು ಯಾರು ಕೇಳುವುದಿಲ್ಲವೋ. ಶೃಣ್ವಂತಿ ಕೇಳ್ತಾರ. ಯಾರು? ಅನ್ಯ ವಿಷಯ, ಬೇರೆ ಹರಟಿಗಳು. ಎಂಥವವು ಅಂದ್ರೆ ಕುಕಥಾಹ, ಕೆಟ್ಟ ಕಥೆಗಳು. ತಿಳಿತಾ? ಕುಕಥಾಹ. ಮತಿಘ್ನೀಹಿ, ತಲೆ ಕೆಡಿಸುವಂತಹ. ಚಂದ ಶಬ್ದದ ನೋಡ್ರಿ. ಕೃಷ್ಣ ಅಂತಾನ, ದೇವರ ಕಥೆ ಕೇಳಿದ್ರೆ ತಲೆ ಕೆಡಂಗಿಲ್ಲ, ಕೆಟ್ಟ ತಲೆ ರಿಪೇರಿ ಆಗ್ತದೆ. ಭಗವಂತನ ಕಥೆಗಳನ್ನ, ಭಗವಂತನ ವಿಷಯಗಳನ್ನ ಯಾರು ಕೇಳ್ತಾರೋ ಅಂಥವರ ಬುದ್ಧಿ ಏನು ಕೆಟ್ಟಿರ್ತದ, ಕೆಟ್ಟ ಬುದ್ಧಿ ರಿಪೇರಿ ಹಾಕೋತ ಟ್ರ್ಯಾಕಿಗೆ ಬರ್ತದೆ. ಅನ್ಯ ವಿಷಯ, ಭಗವಂತನ ವಿಷಯ ಅಲ್ಲದೆ ಬೇರೆ ಕಥೆಗಳನ್ನ ಕೇಳ್ತಿದ್ರು ಅಂದ್ರೆ ಏನಾಗ್ತದ ಅಂತಂದ್ರೆ ಮತಿಘ್ನೀಹಿ ಕುಕಥಾಹ, ಎಲ್ಲಾ ಬುದ್ಧಿಯನ್ನ ಹಾಳು ಮಾಡಿ, ನಮ್ಮಲ್ಲಿ ಒಂದಲ್ಲ ಹಾಳು ಮಾಡಿ ಹತ್ತಿ ಬಿತ್ತದ ಅಂತಂತಿರ್ತಾರ. ಹೌದಿಲ್ಲ? ಹಾಳು ಮಾಡಿ ಅವ್ ಬರ್ಕೊಳ್ಳೋದು ಅರ್ಜೆಂಟ್ ಇರ್ತದ, ಹತ್ತಿ ಬಿತ್ತದ, ಹಾಳು ಮಾಡಿ ಹತ್ತಿ ಬಿತ್ತದ ಅಂತಂತಾರಲ್ಲ. ಹಂಗಿದ್ದಂಗ ಕುಕಥಾ ಮತಿಘ್ನೀಹಿ, ಎಂಥವ್ರವ್ರು ಹಂಗ ಕೇಳೋರು ಅಂದ್ರ ಯಾಸ್ತುಶ್ರುತ ಹತಭಗೈಹಿ ರಭಿಹಿ, ದುರ್ಭಾಗ್ಯ ಅಂದ್ರೆ ಇಂಥ ದುರ್ಭಾಗ್ಯ ಅವರದ್ದು, ಮಹಾ ದೌರ್ಭಾಗ್ಯವಂತರವರು ಅಂತ ಹೇಳ್ತಾ ಇದ್ದಾರೆ. ಹತಭಾಗ್ಯರು ನೋಡ್ರಿ. ಇದರಿಂದ ಏನ್ ತಿಳಿಬೇಕು ಅಂದ್ರ, ನಮಗ ಭಗವಂತನ ಕಥಾ ಕಿವಿಗೆ ಬೀಳ್ತಿಲ್ಲ ಅಂತಾದ್ರ ನಾವು ಅಷ್ಟು ಪುಣ್ಯನೇ ಮಾಡಿಲ್ಲ ಅಂತ ಅರ್ಥ. ಏನು ಹೊಟ್ಟಿಗೆ ಬೀಳ್ಲಿಕ್ಕತ್ತದ ಟೈಮಿಗೆ TIME ಹೌದಿಲ್ಲೋ, ಟೈಮ್ ಬೀಳ್ಲಿಕ್ಕತ್ತದ ಹೊಟ್ಟಿಗೆ. ಆದ್ರ ಕಿವಿಗೆ ಬೀಳುವಲ್ವಾಗ್ಯಾವ. ಅಂದ್ರ ನಮ್ ಪುಣ್ಯ ಎಷ್ಟದ ಗೊತ್ತಾತಿಲ್ಲ. ಇಷ್ಟಕ್ಕ ಅದು ಇಲ್ಲಿ ಮ್ಯಾಲ ಬಂದೇ ಇಲ್ಲ ಪುಣ್ಯ. ಇಲ್ಲಿ ಮ್ಯಾಲ ತನಕ ಪುಣ್ಯ ಎರಿ ಇಲ್ಲ. ಅದು BP ಆದಾಗ ಹಿಂಗೆ ಇರ್ತಿರ್ತದ. ಧೂಳ್ಕೇಳವ್ರ ದೇಶಪಾಸ್ಕಂದ ನಿಂತು ಬಿಡ್ತಾರ, ಮುಗಿಯುತ್ತೆ ಕೇಳೋದಾಗಿ. ಕುಕಥಾ ಮತಿಘ್ನೀಹಿ, ಅದರಿಂದ ಹತಭಗೈಹಿ, ಪುಣ್ಯ ಸಂಪಾದನೆ ಮಾಡಿಲ್ಲ. ನಿತ್ಯ ಆಚಾರ ಶಾಸ್ತ್ರ ಓದ್ಬೇಕು, ನಿತ್ಯ ಭಾಗವತಾದಿ ಗ್ರಂಥಗಳು ಕೇಳ್ಬೇಕು, ಮಹಾಪುಣ್ಯ ಸಂಪಾದನೆ ಮಾಡ್ಬೇಕು. ಮಹಾಪುಣ್ಯ ಏನು? ಅದಕ್ಕ ಪುಸ್ತಕ ತರ್ಲಿಕ್ಕೆ ಹೇಳಿದ್ ಗೊತ್ತಾತಿಲ್ಲ, ಹೇಳಿದ್ದೇನೆ ಅಂತ ಹೇಳಿ. ಮುಂದೆ ನೋಡ್ರಿ, ಅದಕ್ಕೆ ಹೇಳಿದ್ರು ಯಾಸ್ತುಶ್ರುತ ಹತಭಗೈಹಿ ನೃಭಿಹಿ, ಅವ್ರು ಯಾರು ಭಗವಂತನ ಕಥೆಗಳನ್ನ ಕೇಳಂಗಿಲ್ಲ, ಅವರು ಆತ್ತವೀರ್ಯ ಅಂತ ಅದು ಏನಾಗ್ತದಂದ್ರೆ ನಮ್ಮ ಎಲ್ಲಾ ಇದನ್ನ ಹಿಡಿದು ಬಿಡ್ತದ. ಅದು ಶಕ್ತಿ ಸಾಮರ್ಥ್ಯಗಳನ್ನ ಕಳೆದು ಹಾಕ್ಬಿಡ್ತದ ಅದು. ಅದಕ್ಕೆ ಹೇಳಿದ್ರು ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ, ಅಂಧನ್ ತಮಸ್ಸಿಗೆ ಒಯ್ದಾಗ್ತದಂತ. ಅಂದ್ರೆ ಇದರಿಂದ ಏನ್ ತಿಳಿದು ಬಂತು ಅಂತಂದ್ರ, ತಾನ್ ಕ್ಷಿಪಂತಿ, ಅಂಥವರನ್ನು ಒಯ್ದು, ಆತ್ತವೀರ್ಯಾಂತಾನ್, ಅವುಗಳಿಂದ, ಅದು ಕುಕಥಾಹ, ಕೆಟ್ಟ ಕೆಟ್ಟ ಕಥೆಗಳನ್ನ ಕೇಳಿ ಬುದ್ಧಿ ಕೆಡಿಸಿಕೊಂಡಿರುವಂತಹ ದುಷ್ಟರನ್ನ ಒಯ್ದು ಅಂಧನ್ ತಮಸ್ಸಿಗೆ ಹಾಕ್ತದೆ. ಏನೂ ಸಂದೇಹ ಮಾಡ್ಕೋಬೇಡ್ರಿ, ಸಂಕೋಚ ಮಾಡ್ಕೋಬೇಡ್ರಿ. ಸಂಕೋಚ ಬೇಡ, ಹೋಗೋದಕ್ಕೆ ತಯಾರಾಗಿರ್ರಿ ಅಂತ ಇಷ್ಟ. ಸಂಕೋಚ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಅಂತ. ಪಂಜಾ ಇದ್ರ ತಗೊಂಡು ಬ್ಯಾಗ್ ಇಟ್ಕೊಂಡ್ರೆ ಪ್ಲಾಸ್ಟಿಕ್ ಕವರ್ ಬೇಕಾಯ್ತಲ್ಲ, ಬದ್ದಿ ಸ್ನಾನ ಮಾಡಿದ್ಮೇಲೆ ಪಂಜಾ ಇಟ್ಕೊಳಿಕ್, ಬದ್ದಿ ಪಂಜಾ ಇಟ್ಕೊಳಿಕ್. ಅದಕ್ಕೆ ಇತ್ಯಾದಿ ಕ್ಷಿಪಂತಿ ಅಂದ್ರೆ ಒಗೆಯುತ್ತದೆ, ಹೋಗುತ್ತಾರೆ ಅಂತ ಅರ್ಥ. ಅದು ಧಾತುವಿಗೆ ಅನೇಕ ಅರ್ಥಗಳು. ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ, ಅಶರಣೇಶು ಯಾರೂ ಶರಣರು ರಕ್ಷಕರು ಇಲ್ಲದೆ ಇರುವಂತಹ ತಮಸ್ಸಿನಲ್ಲಿ ಒಯ್ದಾಗ್ತದಂತ, ರಾಪ್ಪಂತ ಎತ್ತಿ ಒಯ್ದೊಗಿತದಲ್ಲಿ. ಅದಕ್ಕೆ ಭಗವತ್ ಕಥಾ ಕೇಳಬೇಕು ಅಂತ ತಾತ್ಪರ್ಯ. ಒಟ್ಟಾರೆ ಈ ಶ್ಲೋಕದ ಅಭಿಪ್ರಾಯ, ಎನ್ನವ್ರಜಂತ್ಯಗವಿದೋ ವಚನಾನುವಾದಾಗ ಶೃಣ್ವಂತಿ ಎನ್ಯ ವಿಷಯಾಕು ಕಥಾಮತಿಘ್ನೀಹಿ ಯಾಸ್ತುಶ್ರುತ ಹತಭಗೈರಭಿರಾತ್ತವೀರ್ಯಾನ್ ಸ್ಥಾನ್ ಕ್ಷಿಪಂತ್ಯ ಶರಣೇಶು ತಮಸ್ಸು ಹಂತ. ಯಾವ ವ್ಯಕ್ತಿಗಳು ಭಗವಂತನ ವಿಷಯವನ್ನ ಹೇಳದೇ ಇರುವಂತಹ ಕಥೆಗಳನ್ನ, ಮಾತುಗಳನ್ನ ಕೇಳ್ತಾರೋ ಅದೆಲ್ಲ ಎಂಥದ್ದಿರ್ತದೆ ಅಂದ್ರೆ ಕೆಟ್ಟ ಕಥೆಗಳು, ಬುದ್ಧಿಯನ್ನು ಕೆಡಿಸ್ತದ, ವೈದ ಅಂಧನ್ ತಮಸ್ಸಿಗೆ ಹಾಕ್ತದ. ಕೇಳೋ ಕಾಲಕ್ಕೆ ಇವತ್ತು ರಮಣೀಯವಾಗಿರ್ತದೆ, ಆನಂದವಾಗಿರ್ತದೆ. ಆದ್ರೆ ಎತ್ತಿ ಒಯ್ದು ಒಗದಾಗ ಬಾಯಿ ಬಡ್ಕೊಳ್ಳೋ ಕಾಲಕ್ಕೆ ಕೇಳೋರು ಅಂತ ಒಬ್ರು ಇರ್ಬೇಕಲ್ಲ, ಅವರೂ ಇರಂಗಿಲ್ಲ. ಕೆಲವರು ದುಃಖ ಆದಾಗ ಮಂದಿ ಮುಂದೆ ಕೂತ್ಕೊಂಡು ಹತ್ತಿರ್ತಾರ್ರಿ. ಅಲ್ಲಿ ಯಾರು ಇರ್ಬೇಕು ಅಂದ್ರೆ ಅಲ್ಲೂ ಅಳವೇ ಇರ್ಬೇಕು. ಮತ್ತೆ ಅವ್ರ ಮುಂದೆ ಅಳ್ಲಿಕ್ಕೆ ಹೋದ್ರೆ ನಂದ ಹೆಚ್ಚಾಗಿ ಸುಮ್ಕೂಡು ಅಂತ ಅವ ಹತ್ತಿರ್ತಾರ. ನನಗೆ ಗೊತ್ತಾಚಾರ ತಿಳಿತೇನು?
ಸರಿ. ಸರ್ವಾಸು ಶಾಖಾಸು ಆರಣಮಾವರ್ತಗೇತ ಉಪನಿಷದಮಾವರ್ತಗೇತ ಇತಿ ಉಪನಿಷದ್ ಅಭ್ಯಾಸಸ್ಯ ಸತಾತ್ಪರ್ಯಂ ವಿಹಿತತ್ವಾತ್ ಭಗವದ್ವಿಷಯಸ್ಯ ನಿಂದಿತತ್ವಾಚ್ಚ ನ ಉಪನಿಷತ್ಸು ಅನ್ಯದುಚ್ಯತೆ. ಉಪನಿಷತ್ತಿನಲ್ಲಿ ಬೇರೆ ವಿಷಯವನ್ನು ಹೇಳಬಾರದು, ಭಗವಂತನನ್ನೇ ಹೇಳಬೇಕು. ಸರ್ವಾಸು ಶಾಖಾಸು ಎಲ್ಲಾ ಶಾಖೆಗಳಲ್ಲೂ ಆರಣಮಾವರ್ತಯೇತ್ ಆರಣಂ ಅಂದ್ರೆ ಆರಣ್ಯಕ ಅಂತ ಅರ್ಥ. ಆವರ್ತಯೇತ ಅಂದ್ರೆ ಪುನಃ ಪುನಃ ಅಭ್ಯಾಸ ಮಾಡಬೇಕು. ಉಪನಿಷತ್ತಿನ ಅಭ್ಯಾಸ ಮಾಡಿರಿ ಅಂತ ಉಪನಿಷತ್ ಅಭ್ಯಾಸವನ್ನ ಸತಾತ್ಪರ್ಯ ಅಂದ್ರೆ ಎರಡೆರಡು ಸರ್ತಿ ಮೂರು ಸರ್ತಿ ಹೇಳಿದ ಅರ್ಥ ಏನು? ಅದನ್ನು ಓದ್ಲೇಬೇಕು, ಭಗವಂತನೇ ಅದಕ್ಕೆ ವಿಷಯನ ಜ್ಞಾನ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ತಿಳಿತಾ? ಅದಕ್ಕೆ ಅಭಗವದ್ ವಿಷಯಸ್ಯ ನಿಂದಿತತ್ವಾಚ್ಚ. ಮತ್ತು ಭಾಗವತ ಶ್ಲೋಕ ಹೇಳುವಾಗ ಭಗವಂತನ ವಿಷಯ ಅಲ್ಲದೆ ಇದ್ದದ್ದನ್ನ ನಿಂದಿಸಿದ್ದಾರೆ. ಹಿಂಗಾಗಿ ಉಪನಿಷತ್ತುಗಳಲ್ಲಿ ಬೇರೆದಿಲ್ಲ. ಸ್ಕಂದ ಪುರಾಣ ಅಭ್ಯಸೇದಧಿಯಜ್ಞಂಚಾಪ್ಯಧಿದೈವಂ ವಿಶೇಷತಃ ಅಧ್ಯಾತ್ಮಂತು ವಿಶೇಷೇಣ ಯಸ್ಮಾದ್ ವಿಷ್ಣು ತ್ರಿಶೂದಿತಃ. ಭಗವಂತ ಅಧಿಯಜ್ಞ ಅಧಿದೈವ ಅಧ್ಯಾತ್ಮ ಈ ಮೂರೂ ಕಡೆಗಳಲ್ಲೂ ಹೇಳಲಾಗ್ಯಾನ. ಯಜ್ಞಕ್ಕೆ ಸಂಬಂಧಪಟ್ಟಂತೆ ಅಧಿಯಜ್ಞ, ಅಧಿದೈವ ದೇವತೆಗಳಿಗೆ ಸಂಬಂಧಪಟ್ಟಂತೆ ಅಧಿದೈವ, ಅಧ್ಯಾತ್ಮ ದೇಹದ ಒಳಗಡೆಗೆ ಇರುವಂತಹದ್ದು. ಇಲ್ಲಿ ಎಲ್ಲೇ ಬಂದರೂ ಕೂಡ ಮೂರೂ ಕಡೆಗಳಲ್ಲೂ ಭಗವಂತನೇ ಹೇಳಲ್ಪಟ್ಟಾನ. ಅದರಿಂದ ಅಭ್ಯಾಸ ಮಾಡಬೇಕು. ಇನ್ನ ಮತ್ತ ಇದನ್ನೇ ಶ್ಲೋಕ ಏನಂತಾರ? ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋ ಅಪೋಹ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾನ್ ನಾನ್ಯೋ ಮದ್ವೇದ ಕಶ್ಚನ ಇತ್ಯಾದಿಶ್ಚ ಭಗವದುಪಾಸನಾ ಏವ ಸರ್ವತ್ರೋಕ್ತಾ. ಬಹಳ ಚಂದದ. ಏನಂತಾರ ಅಂತಂದ್ರ ಇದು ಉದ್ಧವನಿಗೆ ಕೃಷ್ಣ ಹೇಳೋ ಮಾತು. ಮತ್ತೊಂದು ವಾಕ್ಯ ಇದನ್ನೇ ಬಿಟ್ಕೊಂಡಿರಿ, ಭಾಗವತ 11ನೇ ಸ್ಕಂದ ಅಂತ ಹಾಕೊಂಡಿರಿ. ಮಾಂ ವಿಧತ್ತೆ ಅಭಿಧತ್ತೆ ಅಂತ ಅನ್ನೋದು ಉದ್ಧವನಿಗೆ ಕೃಷ್ಣ ಹೇಳೋ ಮಾತು. 11ನೇ ಸ್ಕಂದದ್ದು. 11ನೇ ಸ್ಕಂದ ಅಂತ ಹಾಕೊಂಡ್ರೆ ಸಾಕು. 11 ಸ್ಕಂದ ಮುಗೀತು. ಭಾಗವತ ಅಂತ ಗೊತ್ತಾಗ್ತದೆ, ಉಳಿದ ಕಡೆ ಸ್ಕಂದ ಇರಂಗಿಲ್ಲ. ಅದಕ್ಕ ಏನಾಗ್ಲಿಕ್ಕತ್ತದ? ಉದ್ಧವ ಕೇಳಿಲ್ಲಿ, ವೇದಗಳನ್ನ ನೀವು ಯಾರೂ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ಕೃಷ್ಣನೇ ಸ್ಪಷ್ಟವಾಗಿ ಉದ್ಧವನಂತಹ ದೇವಗುರು ಬೃಹಸ್ಪತಿ ಭೂತಲದಲ್ಲಿ ಅವತರಿಸಿ ಬಂದಿರುವಂತಹ ವ್ಯಕ್ತಿ ಹೇಳ್ತಾರೆ, ನೀವ್ಯಾರೂ ಕೂಡ ಏನೋ ವೇದಗಳನ್ನ ಅರ್ಥ ಮಾಡಿಕೊಳ್ಳಲಾರಿರಿ, ನಾ ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲೆ. ಕೃಷ್ಣ ಇಷ್ಟು ಚಂದ ಹೇಳ್ಯಾನ. ಆದ್ದರಿಂದಲೇನೆ ಬ್ರಹ್ಮಸೂತ್ರಗಳನ್ನ ಬರೀಲಿಕ್ಕೆ ಸರಿಯಾಯಿತು. ಯಾರು ಬರೆದದ್ದು ಬ್ರಹ್ಮಸೂತ್ರವನ್ನ? ವೇದವ್ಯಾಸರು. ಏನ್ ಹೇಳಿಕತಾನ ಕೃಷ್ಣ? ನನ್ನ ಬಿಟ್ರೆ ಮತ್ತೊಬ್ಬರು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕೆಳಗಿನ ಸಾಲ ನೋಡ್ರಿ, ನಾನ್ಯೋ ಮದ್ವೇದ ಕಶ್ಚನ. ಅಲ್ಲೇ ನೋಡ್ರಿ, ಇತ್ಯಸ್ಯ ಹೃದಯಂ ಸಾಕ್ಷಾತ್ ನ ಅನ್ಯಃ ಮದ್ವೇದ ಕಶ್ಚನ. ಅದನ್ನ ನನ್ನ ಬಿಟ್ರ ಮತ್ಸಕಾಶ ಅಲ್ಲೇದ ಆ ಶ್ಲೋಕ. ಮಾಂ ವಿಧತ್ತೆ ಅಭಿಧತ್ತೆ ಶ್ಲೋಕದೊಳಗ ಅದ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯೋ ಅಪೋಹ್ಯೋ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನ ಅನ್ಯಃ ಮತ್ ವೇದ ಕಶ್ಚನ. ಮತ್ ಅನ್ಯಃ ನನ್ನಿಂದ ಭಿನ್ನನಾದವನು ಯಾರೊಬ್ಬನೂ ಕೂಡ, ನ ಕಶ್ಚನ ವೇದ ಯಾರೊಬ್ಬನೂ ವೇದವನ್ನ ತಿಳಿಯಲಾರ. ತಿಳಿತಿಲ್ಲ ಏನಂತ ಭಗವಂತ ಹೇಳ್ತಾನ? ಮತ್ಸಕಾಶಾದ್ ಅನ್ಯಃ ಯಃ ಕಶ್ಚನ, ನನ್ನ ಬಿಟ್ರೆ ಬೇರೆ ಇನ್ಯಾರಾದ್ರೂ ಇದ್ರೆ ಅವರು ವೇದವನ್ನ ತಿಳಿಯಲಾರರು. ಯಾಕಂದ್ರೆ ವೇದ ಅಸ್ಯಾಹ ಹೃದಯಂ ಸಾಕ್ಷಾತ್ ಅಹಮೇವ ವೇದ. ವೇದದ ಹಾರ್ದ, ವೇದದ ಹೃದಯ ನಾನು ಮಾತ್ರ ಬಲ್ಲೆ. ವೇದದ ಹೃದಯವನ್ನು ಯಾಕೆ ತಿಳ್ಕೊಂಡಾರ? ನಾನು ಮಾತ್ರ ಬಿಟ್ಟೆ. ಮಗುವಿನ ಮನಸ್ಸಿನಲ್ಲಿ ಏನಿದೆ ಅಂತ ತಾಯಿ ಮಾತ್ರ ತಿಳಿಲಿಕ್ಕೆ ಸಾಧ್ಯದ ಹೊರತಾಗಿ ಅಪ್ಪಗೇನು ಗೊತ್ತಾಗಿಲ್ಲ. ತೊಡಿ ಮೇಲೆ ಎತ್ಕೊಳ್ತದ, ಅದಕ್ಕೆ ಹಳ್ಳಿ ಕತ್ಕೊಳೆ, ಬಾರ ಎತ್ಕೋ, ಬಾ ಹಳ್ಳಿ ಕತ್ಕೊಳ್ಳಿ, ತಗೊಂಡು ಹೋಗು ಅಂತಾರ. ಅಲ್ರಿ ಇದಕ್ಕೆ ನಿದ್ದೆ ಬಂದ್ರಿ ಚೂರು ಮಗ್ಲು ಮಾಡಿ ಬಡಿಲಿ, ನನಗೇನ್ ಗೊತ್ತಾಗ್ತದೆ, ತಗೊಂಡು ಹೋಗಂತ ಬರ್ತಾವ. ಯಾಕಂದ್ರೆ ಕೂಸಿನ ಮನಸ್ಸು ಅರ್ಥ ಆಗಿಲ್ಲ. ಅದಕ್ಕೆ ಹಸಿವೆ ಆಗಿರ್ತದೆ, ಕೊಯ್ ಒದರ್ತದ, ಅಪ್ಪಗೆ ಚಿಟ್ಚಿಟ್ಟಿ ಅನಿಸ್ತದೆ, ಹಾಕಿ ಬಿಡಿತಾನಮ್ಮ. ಅರ್ಥ ಆಗಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದ ಕಡೆ ಉಪಾಯನೂ ಇಲ್ಲ. ಇದಕ್ಕೆ ಅಪ್ಪನ ಕಡೆ ಹಾಲು ಕುಡಿಸೋ ಉಪಾಯ ಇಲ್ಲ. ಮತ್ತೆ ಅವನ್ ಕರ್ಕೊಂಡು ತಗೋರಿ ನಮಗ್ ತಗೋ ಅಂತ ಕೊಟ್ಟು ಬಂದ್ಬಿಡ್ತಾನೆ. ಹಂಗಾರ ಕೂಸಿಗೆ ಹಸಿವೆಯಾಗಿದೆ ಅನ್ನೋದು ಅರ್ಥ ಆಗೋದು ತಾಯಿಗೆ, ಕೂಸಿಗೆ ನಿದ್ದೆ ಬಂದಿದೆ ಅಂತ ಅರ್ಥ ಆಗೋದು ತಾಯಿಗೆ. ಹಾಗಾದ್ರೆ ಆ ಮನಸ್ಸು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು. ಹಂಗ ಭಗವಂತ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ, ನಾನು ಮಾತ್ರ ಆ ವೇದದ ಹೃದಯವನ್ನು ತಿಳ್ಕೊಂಡಿದ್ದೇನೆ. ತಿಳಿತಿಲ್ರಿ?
ಒಡೆಕರಚಾರ ಏನಂತ ವೇದದ ಹೃದಯ ಯಾರು ತಿಳ್ಕೊಂಡ್ರ ಹೃದಯ ಅಂದ್ರೆ ಮನಸ್ಸು ಅಭಿಪ್ರಾಯ ಯಾಕ ವೇದ ಕೆಲವೊಂದು ಕಡೆಗೆ ಮಾಂ ವಿಧತ್ತೆ ಮಾಂ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಹಂ ಅಪೋಹ್ಯ ಅಹಂ 4 ರೀತಿಯಿಂದ ತಿಳಿಸಿಕೊಟ್ಟಿದ್ದಾನೆ ಭಗವಂತ. ಏನು ಮಾಂ ವಿಧತ್ತೆ, ನನ್ನನ್ನ ಕುರಿತೇ ವೇದವು ಕೆಲವು ವಿಧಿಗಳನ್ನ ಹೇಳಲಾಗ್ತದ. ಸಂಧ್ಯಾವಂದನ ಮಾಡು, ದೇವರ ಪೂಜಾ ಮಾಡು. ಮಾಂ ವಿಧತ್ತೆ ಅಂದ್ರೇನು? ಸಂಧ್ಯಾವಂದನಾದಿ ಕರ್ಮಗಳ ವಿಧಿಸುವ ವೇದ ಭಾಗ. ಬರ್ಕೊಂಡಿಟ್ಕೊಳ್ರಿ ಮಾಂ ವಿಧತ್ತೆ. ಈಗ ನೋಡ್ರಿ ಇಷ್ಟು ಅಲ್ಲಿ ಬರ್ಕೊಂಡ್ರೆ ವಿಧತ್ತೆ ಏನೋ ಶಬ್ದಕ್ಕ ಕರ್ಮ ವಿಧಿಸುವ ವಾಕ್ಯಗಳು, ಕರ್ಮವನ್ನು ವಿಧಿಸುವ ವಾಕ್ಯಗಳು ಅಂತ ಅರ್ಥ. ವಿಧತ್ತೆ ಅಂತ ಬರ್ಕೋಬೇಕು ಶ್ರೀರಾಚಾರ್ಯ. ವಿಧತ್ತೆ ಅಂತ ಬರ್ಕೊಂಡು ಕರ್ಮಗಳನ್ನು ವಿಧಿಸುವ ವಾಕ್ಯಗಳು. ವಿಧಿ ನಿಷೇಧಗಳು ಎದಕ್ಕೆ ಹೊರಡ್ತಾವ? ಶ್ರೀಮದಾಚಾರ್ಯರು ಮಹಾಭಾರತಾತ್ಮಕದಲ್ಲಿ ಒಂದು ಮಾತಂತಾರ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯುಹು ಏತಯೋರೇವ ಕಿಂಕರಾಹ. ಭಗವಂತನನ್ನ ಸ್ಮರಿಸಬೇಕು ಅನ್ನುವ ಅರ್ಥದಲ್ಲಿ ವಿಧಿ, ಭಗವಂತನನ್ನ ಮರೆಯಬಾರದು ಅನ್ನುವ ಅರ್ಥದಲ್ಲಿ ನಿಷೇಧ. ಇವು ಎರಡಕ್ಕೆ ವಿಧಿ ನಿಷೇಧಗಳು ಅಧೀನವಾಗ್ಯಾವ. ವಿಧಿ ಅನ್ನೋದು ಏನರ್ಥ? ಎದಕ್ಕೆ ಅಧೀನದ ವಿಧಿ ಅನ್ನೋದು? ಭಗವಂತನ ಸ್ಮರಣೆ ಬರಲಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಸಂಧ್ಯಾವನಂ ಕರಿಷ್ಯೆ. ನೆನಪು ಬಂತು ಇಲ್ಲಿ ಭಗವಂತನದ್ದು. ನಿಷೇಧ ಯಾಕ ಮಾಡಬಾರದು ಅನ್ನೋದು ಯಾಕ? ವಿಸ್ಮರ್ತವ್ಯೋ ನ ಜಾತುಚಿತ, ಭಗವಂತನನ್ನು ಮರಿಬ್ಯಾಡ್ರಿ, ಅದಕ್ಕೆ ನಿಷೇಧ. ಫಲಾಂಡುಂ ಭಕ್ಷೀತ, ನಿಷಿದ್ಧ ಪದಾರ್ಥ ತಿನ್ನಬಾರ್ದು. ಯಾಕ್ರೆ ಅಂದ್ರೆ ನಿಷಿದ್ಧ ಪದಾರ್ಥವನ್ನು ಸ್ವೀಕಾರ ಮಾಡ್ತಿದ್ರೆ ಭಗವಂತನನ್ನ ಮರ್ತಿ ಅಂತ ಅರ್ಥ. ನಿಷಿದ್ಧ ಪದಾರ್ಥ ಒಳಗ್ ಹೊಂಟದ ಅಂದ್ರೆ ದೇವರನ್ನ ಮರ್ತಾನ ಅಂತ ಅರ್ಥವ. ಎಲ್ಲಿದ್ದಾನ್ರಿ ಚೂರ್ ತಗೋ, ಚೂರ್ ತಗೋ ಅಂದ್ರೆ ಚೂರ್ ಆಗ್ಲಿಕ್ಕೆ ತಗೋ ಅಂತ ಅರ್ಥ. ಮರ್ತೀವಿ, ಅದಕ್ಕೆ ನಿಷಿದ್ಧ ಪದಾರ್ಥಗಳು ಹೊಂಟಾವ ಒಳಗಡೆಗೆ. ವಿಧಿ ನಿಷೇಧ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾ. ಜಗತ್ತಿನಲ್ಲಿ ಯಾವುದೇ ವೇದವಾಕ್ಯಗಳಲ್ಲಿ ವಿಧಿ ಬರಲಿ ನಿಷೇಧ ಬರಲಿ, ಇದಕ್ಕೆ ಹೊಂಟದ್ದು ಏತಯೋ ಏವ ಕಿಂಕರ, ಭಗವಂತನ ಸ್ಮರಣೆ ಬರಲಿ, ಭಗವಂತನ ವಿಸ್ಮರಣೆ ಬರುವುದು ಬೇಡ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ಯಾವ. ಆಯ್ತಾ? ಅದಕ್ಕ ಮಾಂ ವಿಧತ್ತೆ ಅಭಿಧತ್ತೆ ಮಾಂ. ದೇವರನ್ನ ಕರಿಬೇಕಾಗಿದ್ರಿ ಏನ್ರಿ? ದೇವರನ್ನ ವೇದಕ್ಕ ಕರಿಬೇಕಾಗಿದೆ. ಅಭಿಧತ್ತೆ ಅಭಿಧತ್ತೆ ಅಳ್ಳ ಹಾಕಿಲ್ಲೇನೋ ಅದಕ್ಕೆ ವಿಧತ್ತೆ ಅಳ್ಳದ ಇಲ್ಲ? ಅಳ್ಳದ ಇಲ್ಲ? ಅದೇ ಅಭಿಧತ್ತೆ ಅಂದ್ರೆ ಅಳ್ಳ ಅಭಿಧತ್ತೆ. ಅದು ದೇವರನ್ನ ಹೇಳ್ಬೇಕಾಗ್ಯದ. ಹೆಂಗ್ ಹೇಳೋದು? ನಮ್ಮ ಮಕ್ಕಳು ನಾವು ಪ್ರೀತಿಯಿಂದ ಕರಿಬೇಕಾಗಿದಪ್ಪ. ಹೆಂಗ್ ಕರಿತೀವಿ ಅಂತಂದ್ರೆ, ಮೊದಲಿಗೆ ಅವನೊಂದು ಹೆಸರಿಟ್ಟಿರ್ತೀವಿ, ಅದರಿಂದ ಕರಿತೀವಿ. ಅದರ ಹೆಸರು ಅರ್ಧ ಮಾಡಿ ಕರಿತೀವಿ. ಹೌದಿಲ್ಲ? ಅರ್ಧ ಅಂದ್ರೆ ಏನ್ರಿ? ಅರ್ಧ ಮಾಡಿ ಕರಿತೀವಿ. ಅದಾದ್ಮೇಲೆ ಅಣ್ಣ ಅಂತೀವಿ, ಅಪ್ಪ ಅಂತೀವಿ, ಗುಂಡ್ಯ ಅಂತೀವಿ, ಬಂಡ್ಯ. ಎಷ್ಟು ರೀತಿಯಿಂದ ಅವ್ನು ಕರಿಲಿಕ್ಕೆ ಸಾಧ್ಯ ಅಷ್ಟು ರೀತಿಯಿಂದ ಕರಿತೀವಿ ನಾವು. ಏನ್ ತಿಳಿಸ್ತಾ ಅದು? ಅವೇನ್ ನಮ್ಮ ಹುಡುಗ ಸಿಟ್ಟಿಗತ್ತನ್ನ ಹೆಸರಿಗೆ ನಾಮಕರಣ ಏನ್ ಮಾಡಿ ನಂದು ಎಲ್ಲ ಕರಿತೀವಿ ಎಕ್ಯಾತನ್ನಮ್ಮ ಖರ್ಚು ಮಾಡಿದಿಲ್ಲ ನಾಮಕರಣ ಅಂದ ಏನ ಪುಕ್ಸಟ್ಟೆ ಯಾರು ದೊಡ್ಡ ಕೂರ್ಸಿ ಬಂದಿದ್ದೇನೆ ಹಂಗ ಕರಿ ಅಂತ ಚಂದ್ರ ಅಂದ ಅಂದಿಲ್ಲ. ಹೆಣ್ಮಕ್ಕಳನ್ನ ಪುಟ್ಟಿ, ಅವಿ, ಗೌರಿ ಅಕ್ಕಿ ಹೆಸರೇನು ಇಟ್ಟಿರ್ತಾರೆ. ರುಕ್ಮಾಬಾಯಿ ಅಂತ ದೊಡ್ಡ ಹೆಸರು ಇಟ್ಟಿರ್ತಾರೆ. ದುರ್ಗಾಬಾಯಿ ಅಂತ ಹೆಸರು ಇರ್ತದೆ, ಕರಿಲಿಕ್ಕೆ ಹೋಗುದಿಲ್ಲ. ಅವಿ, ಪುಟ್ಟಿ, ಅಕ್ಕ, ನಮ್ಮವ್ವ ಅಂತ ಕರಿತಿರ್ತಾರೆ. ಅಕ್ಕಿ ಹೆಸರೇ ಇಟ್ಟಿ ನಂದು ನಾಮಕರಣ ಎಷ್ಟು ಖರ್ಚು ಮಾಡಿದ್ದಿ? ಸ್ವಲ್ಪ ಕಿಮ್ಮತ್ತದಲ್ಲಿ ನಿನಗೆ ಅಂತ ಕೇಳ್ತಾನೆ. ಇಲ್ಲ, ಯಾಕ? ಆಕಿ ಎಷ್ಟು ಹೆಸರು ಕೇಳ್ಕೋತಾಳ, ಆಕಿಗೆ ಏನಿರ್ತದ, ಹೆಣ್ಮಗಳಿಗೆ ಅಥವಾ ಮಕ್ಕಳಿಗೆ ಏನಿರ್ತದ, ನಮ್ಮಪ್ಪ ಅಮ್ಮ ಅಷ್ಟು ಪ್ರೀತಿ ತೋರಿಸ್ತಾರ ನನ್ನ ಮ್ಯಾಲೆ. ಹಂಗಾರ ಒಬ್ಬ ವ್ಯಕ್ತಿಯನ್ನ ಅನೇಕ ಹೆಸರಿನಿಂದ ನಾವು ಕರೆಯುವುದು ಅವರಲ್ಲಿ ಪ್ರೀತಿಯನ್ನ ಅಭಿವ್ಯಕ್ತಿ ಮಾಡುವಿಕೆ ಅನ್ನೋದು ಒಂದು ಕ್ರಮ ಅದ. ಇಂದ್ರಃ, ಚಂದ್ರಃ, ವರುಣಃ, ಕುಬೇರಃ, ವರುಣಃ ಅಂತ ವೇದ ಭಗವಂತನನ್ನೇ ಬೇರೆ ಬೇರೆ ಹೆಸರಿನಿಂದ ಕರೆದು ತನ್ನ ಪ್ರೀತಿಯನ್ನು ಅಭಿವ್ಯಕ್ತ ಮಾಡ್ಲಿಕ್ಕತ್ತದ. ಕೃಷ್ಣ ಹೇಳಿದ್ರ ಮಾಂ ಅಭಿಧತ್ತೆ. ನೀ ಏನ್ ತಿಳ್ಕೊಂಡಿ? ಇಂದ್ರಚಂದ್ರನ್ ಹೇಳಿಕತ್ತಂತ ತಿಳ್ಕೊಂಡೇನು ಉದ್ಧವ? ಅಲ್ಲ, ಇಂದ್ರಚಂದ್ರನ್ ಹೇಳಿಕತ್ತಿಲ್ಲ, ನನ್ನನ್ನೇ ಪ್ರೀತಿಯಿಂದ ಬೇರೆ ಬೇರೆ ಹೆಸರಿನಿಂದ ಕರಿತಾ ಹೋಗ್ತಾ ಇದೆ. ಅರ್ಥ ಆಯ್ತೇನು? ಅಭಿಧತ್ತೆ ಅಂದ್ರೆ ಇಂದ್ರಚಂದ್ರಾದಿ ಹೆಸರುಗಳಿಂದ ನನ್ನನ್ನು ಕರೆಯುತ್ತದೆ. ಬರ್ಕೊಳ್ರಿ, ಅಭಿಧತ್ತೆ. ಆಕ್ಚುಲಿ ಅಭಿಧತ್ತೆ ಅನ್ನೋ ಶಬ್ದಕ್ಕೆ ಹೇಳುತ್ತದೆ ಅಂತ ಅರ್ಥ. ಇಂದ್ರಚಂದ್ರಾದಿ ಹೆಸರುಗಳಿಂದ ಹೇಳುತ್ತದೆ ಅಂತ ಅರ್ಥ.
ನಾರಾಯಣ ಪಂಡಿತಾಚಾರ್ಯರಿಗೆ ಶ್ರೀಮದಾಚಾರ್ಯ ಮೇಲೆ ಎಷ್ಟು ಪ್ರೇಮ ಅದ ಅಂತ ಕೇಳಿದ್ರೆ ಏನು ಸುಮಧ್ವ ವಿಜಯದೊಳಗ ಆಚಾರ್ಯರನ್ನ ಎಷ್ಟು ಹೆಸರಿಂದ ಕರೆದಿರ್ಬೇಕ್ರಿ, ಎಷ್ಟು ಗೌರವ, ಎಷ್ಟು ಪ್ರೇಮ. 230 ಮೇಲೆ ಕರೆದಾರ ಹೆಸರುಗಳು. ನಿಮ್ಗೆ ಕಲ್ಪನೆ ಬರೋದಿಲ್ಲ. ಸುಮಧ್ವದೊಳಗೆ ನಾರಾಯಣ ಪಂಡಿತಾಚಾರ್ಯರು ಸುಖತೀರ್ಥ, ಆನಂದ ತೀರ್ಥ, ಮಧ್ವಾಚಾರ್ಯ, ಪೂರ್ಣಪ್ರಜ್ಞ, ದಶಪ್ರಮತಿ, ಎಷ್ಟು ಹೆಸರು, ಎಷ್ಟು ಹೆಸರು. ಅದನ್ನಷ್ಟನ್ನು ಶ್ರೀನಿವಾಸ ತೀರ್ಥರು ನಾಮಾವಳಿ ಅಂತ ಮಾಡ್ಯಾರ. ನಾಮಾವಳಿ ಅಂತ ಮಾಡ್ಯಾರ. ಹಾ, ಇಷ್ಟು ನಾಮಗಳನ್ನ ಅಲ್ರಿ. ಒಬ್ಬ ವ್ಯಕ್ತಿನ ಎಷ್ಟು ರೀತಿಯಿಂದ ಕರಿಬಹುದು ನೀವು? ನಾರಾಯಣ ಪಂಡಿತಾಚಾರ್ಯ ಎಷ್ಟು ರೀತಿಯಿಂದ ಕರೆದಿದ್ದಾರೆ ಅಂದ್ರೆ 200 ಮೇಲ್ಪಟ್ಟು 250 ತನಕ ಇರ್ಬೇಕು ಪ್ರಾಯ. ಅವು ಅಷ್ಟು ನಾಮಗಳನ್ನು ಕರೆದಿದ್ದಾರೆ. ನಿತ್ಯ ಹೇಳ್ಬೇಕ್ರಿ, ಚಂದತ್ತು. ಸುಮ್ಮನೆ ಮಧ್ಯಮಿ ಒಳಗೆ ಪ್ರಸಂಗದಾಗ ಹೇಳ್ಬೇಕು ನೀವು ನಾವು. ಅದು ಅದಕ್ಕೆ ವೇದ ಅಭಿದತ್ತೆ. ಮುಂದ ವಿಕಲ್ಪ್ಯೋ ಅಪೋಹ್ಯ. ವಿಕಲ್ಪ್ಯ ಅಂದ್ರೆ ಭಗವಂತನ ವಿವಿಧ ರೂಪಗಳನ್ನ ಹೇಳುವುದು. ಹೆಂಗ? ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಚತ್ವಾರಿ ವಾಕ್. ತಿಳಿತಿಲ್ಲೋ? ಇವೆಲ್ಲ ಏನ್ ಹೇಳ್ತಾವ? ಭಗವಂತ 4, ಭಗವಂತ 8, ಭಗವಂತ 10 ಹಿಂಗ್ ಹೇಳ್ಕೊತ ಹೋಗ್ತಾವು. ವಿಕಲ್ಪ ಮಾಡ್ತಾವ. ವಿಕಲ್ಪ್ಯ ಅರ್ಥ ಆಯ್ತಿಲ್ಲ ಅಂತ ಹೇಳಿದ್ದು. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ, ಏನು 4 ಕೋಡವಂತ, ತ್ರಯೋ ಅಸ್ಯ ಪಾದ 3 ಕಾಲವಂತ. ದೇವರಿಗೆ 4 ಕೋಡು 3 ಕಾಲು. ಏನು ವೈಷ್ಣವ ಮಾಡ್ತೀರ? ಹಾ, ದ್ವೇಷಿ ಋಷೆ 2 ತಲೆಯವ. ಎಂಥ ವಿಚಿತ್ರ. 2 ತಲೆ 4 ಕೋಡ 3 ಕಾಲ. ಇಂಥ ದೇವರು ನಿಮ್ ದೇವ್ರು. ಏನು? ಚತ್ವಾರಿ ಶೃಂಗ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದಗಳು 4 ಶೃಂಗಗಳು. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ 3 ಪಾದಗಳು. ದಿನಣ್ಣ ಯಾವ 3 ಪಾದ? ಜಾಗೃತ್, ಸ್ವಪ್ನ, ಸುಷುಪ್ತಿ 3 ಪಾದ. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ. ದ್ವೇ ಶೀರ್ಷೆ 2 ತಲೆಯವ. ಯಾವ್ದು 2 ತಲೆಯದು? ಪೌರುಷೇಯ ಆಗಮ, ಅಪೌರುಷೇಯ 2 ತಲೆಗಳು. ಬಹಳ ಚಂದ. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತ ಹಸ್ತಃ ಸೋ ಅಸ್ಯ. 7 ಕೈಯವ ಅಂತ. ಗಾಯತ್ರಿ, ಅನುಷ್ಠುಪ, ತುಷ್ಟುಪ, ಬೃಹತಿ ಇವೇನ್ ಛಂದಸ್ಸು ಅವ ಕೈಗಳು. ಓಕೆ ರೈಟ್, ಮುಂದೆ ಹೋಗಿ ಬರ್ರಿ. ವಿಕಲ್ಪ ಅಂದ್ರೆ ವಿವಿಧ ರೂಪದಿಂದ ಹೇಳುವುದು. 2 ರೂಪ, 4 ರೂಪ, 8 ರೂಪ ಅಂತ ವಿವಿಧ ಭವನ. ಇನ್ನು ಅಪೋಹ್ಯ. ಅಪೋಹ್ಯ ಅಂತ ಮತ್ತೊಂದು. ಅಪೋಹ್ಯ ಅಂದ್ರ ಅಪೋಹ್ಯ ಅಂದ್ರೆ ನಿಷೇಧ ವಾಕ್ಯಗಳು. ನಿಷೇಧ ವಾಕ್ಯಗಳನ್ನು ಬರ್ಕೊಳ್ರಿ. ಅಪೋಹ್ಯ ಅಂದ್ರೆ ನಿಷೇಧ ವಾಕ್ಯಗಳು. ಏನು? ನ ಸುರಾಂಪಿ ವೇತ, ಸೆರೆ ಕುಡಿಬ್ಯಾಡ್ರೋ ಅಂತ ವಾಕ್ಯ ಹೇಳ್ತದೆ ವೇದವಾಕ್ಯ. ಸೆರೆ ಕುಡಿಬ್ಯಾಡ್ರೋ ಅಂತ ಹೇಳ್ತದೆ ವೇದವಾಕ್ಯ. ಯಾಕೆ ಹೇಳ್ತದ ವೇದವಾಕ್ಯ? ನ ಸುರಾಂಪಿ ವೇತ. ಸುರಾಪಾನ ಮಾಡಿದ್ರೆ ಏನಾಗ್ತದ ಗೊತ್ತಿಲ್ಲ. ಕುಡಿದ್ ನೋಡಿಲ್ಲ, ಕುಡ್ದವ್ರನ್ನು ನೋಡಿಲ್ಲ, ಕುಡಿದು ನೋಡಿಲ್ಲ, ಕುಡ್ದವ್ರನ್ನು ನೋಡಿಲ್ಲ. ಯಾಕಂದ್ರೆ ನಮ್ ಸಂಬಂಧ ಇಲ್ಲ. ಅಂಥವ್ರು ಯಾರು ಇಲ್ಲ ನಮ್ ಜೊತೆ. ಎಲ್ಲಾ ವೈಷ್ಣವರೇ ಇದ್ದಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರ ವೇದವಾಕ್ಯ ನ ಸುರಾಂಪಿ ವೇತ. ಮೊದಲನೇದ್ದು ಲೌಕಿಕವಾಗಿ ಪ್ರಸಿದ್ಧವಾದ ಸುರಾಪಾನ ಅಂತನ್ನೋದು ಬುದ್ಧಿಭ್ರಮಣೆಯನ್ನು ಉಂಟು ಮಾಡ್ತದೆ. ಬುದ್ಧಿಭ್ರಮಣೆ ಮಾಡ್ತದೆ. ಬುದ್ಧಿಭ್ರಮಣೆ ಉಂಟಾಗ್ತದೆ. ಎಷ್ಟು ಪರಿಂದ ಉಂಟಾಗ್ತದೆ ಅಂದ್ರೆ ವಿವೇಕ ಹೋಯಿತು ಅಂದ್ರೆ ಲಜ್ಜಾಹೀನತೆ ಹೋಗ್ಬಿಡ್ತದೆ. ಮಾನ ಮರ್ಯಾದೆಗಳು ಹೊರಟು ಹೋಗ್ತದೆ. ಅವ ಇನ್ನೊಬ್ಬರ ಬಗ್ಗೆ ಹೆಂಗ್ ನೋಡ್ಕೋತಾನ ಗೊತ್ತಿಲ್ಲ. ಏನಂತಾರೆ? ನ ಸುರಾಂಪಿ ವೇತ ಅಂತ ವೇದವಾಕ್ಯದ. ಇದು ನಿಷೇಧ ವಾಕ್ಯ. ಅರ್ಥ ಏನು? ಸುರ ಹರೇಹೇ ಗುಣ ಪ್ರೋಕ್ತ. ಶ್ರೀಮದಾಚಾರ್ಯರು ಭಗವಂತನ ಗುಣಗಳಿಗೆ ಸುರ ಅಂತ ಹೆಸರು. ನ ಸುರಾಂಪಿ ವೇತ ಅಂದ್ರೆ ಭಗವಂತನ ಗುಣಗಳು ನನ್ನ ಗುಣಗಳು ಅಂತ ಚಿಂತನಾ ಮಾಡಬಾರ್ದು. ಅದಕ್ಕೆ ಸುರಾಪಾನ ಮಾಡಬಾರ್ದು ಅಂತ ಹೇಳಿತ್ತು. ಹಿಂಗ ಮಾಂಬಿಧತ್ತೆ ಅಭಿಧತ್ತೆ ಮಾಂಬಿಕಲ್ಪೋ ಅಪೋಹ್ಯೋ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಇತ್ಯಾದಿಶ್ಚ. ಹಿಂಗಾಗಿ ಎಲ್ಲಾ ವೇದಗಳಲ್ಲೂ ಭಗವದುಪಾಸನಾ ಏವ ಸರ್ವತ್ರ ಉಕ್ತಾಹ. ಎಲ್ಲಾ ಕಡೆಗೂ ಭಗವಂತನ ಉಪಾಸನಾನೇ ಹೇಳ್ಯಾರ ಅಂತಂದ ಮೇಲೆ ಯಾವುದೇ ಕಾರಣಕ್ಕೂ ಸಹಿತಕ್ಕೆ ನೀವೇನ್ ಮಾಡೋ ಹಂಗಿಲ್ಲ. ಯಾರೋ ಒಬ್ಬ ಚೇತನನ್ನು ಉಪಾಸನಾ ಮಾಡಿ ಆ ಚೇತನನ ಅನುಗ್ರಹದಿಂದ ಮತ್ತೆ ಇವ ಇಂಥದ್ದನ್ನು ಪಡೆದ ಅಂತ ತಿಳ್ಕೊಂಡೇನ್ರ ಹೇಳಿಕ್ ಹೋದ್ರೆ ಮಹಾ ಅಬದ್ಧ. ಹಂಗ್ ಮಾಡಬಾರದು ಅಂತ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಪರಭಾಷ್ಯಕಾರರ ವಿಮರ್ಶೆಯನ್ನ ಮಾಡಿ ಇನ್ನು ಮತ್ತೆ ಮುಂದಿನ ಉಪನಿಷತ್ತಿನ ವ್ಯಾಖ್ಯಾನ ಕೈ ಹಾಕಿದೆ. ಮುಂದೆ ಉಪನಿಷತ್ ಇದಿಷ್ಟು ಪರಭಾಷ್ಯದ ವಿಮರ್ಶೆ ವಿಚಾರ ಆದ ಮೇಲೆ ಈಗೇನಾಯಿತು? 336ನೇ ಪುಟದಲ್ಲಿ ಪಾಠ ಪ್ರಾರಂಭ.
ತದ್ಯತ್ ಪ್ರಥಮಂ ಅಮೃತಂ ತದ್ವಸವ ಉಪಜೀವಂತಿ ಅಗ್ನಿನಾ ಮುಖೇನ ನ ವೈ ದೇವಾ ಅಶ್ನಂತಿ ನ ಪಿಬಂತಿ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯಂತಿ ಏತದೇವ ರೂಪಂ ಅಭಿಸಂವಿಶಂತಿ ವಿಶತಿ ಏತಸ್ಮಾದ್ರೂಪಾದುದ್ಯುತ್ಯಂತಿ ಸಹಾಯಃ ಏತದೇವ ಅಮೃತಂ ವೇದ ವಸೂನಾಮೇವೈಕೋ ಭೂತ್ವಾ ಅಗ್ನಿನೈವ ಮುಖೇನ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯತಿ ಸಹಾಯಃ ಏತದೇವ ರೂಪಂ ಅಭಿಸಂವಿಶತಿ ಏತಸ್ಮಾದ್ರೂಪಾದುದೇತಿ ಸ ಯಾವದಾದಿತ್ಯಃ ಪುರಸ್ತಾದುದೇತಾ ಪಶ್ಚಾದಸ್ತಮೇತಾ ವಸೂನಾಮೇವ ತಾವದಾಧಿಪತ್ಯಂ ಸ್ವರಾಜ್ಯಂ ಪರ್ಯೇತ. ಇದಿಷ್ಟು ಒಂದು ಭಾಗ. ವಿಷಯ ಹೇಳ್ಬಿಡ್ತೀನಿ. ಮೊದಲು ಏನಾಯಿತು ಅಂತ ಕೇಳಿದ್ರೆ, ನಾವು ಹಿಂದಕ್ಕೆ ಓದುವಾಗ ಒಂದು ಚಾರ್ಟ್ ಹಾಕೊಂಡಿದ್ವಿ. ಚಾರ್ಟ್ ಹಾಕೊಳ್ಳೋ ಕಾಲಕ್ಕೆ ಆ ಜೇನುಗೂಡಿನ ಅಥವಾ ಸೂರ್ಯಮಂಡಲದ ಪೂರ್ವ ದಿಕ್ಕಿನ ಭಾಗದಲ್ಲಿರುವಂತಹ ಕಿರಣಗಳು, ಅಲ್ಲಿರುವಂತಹ ಋಗ್ವೇದಾಭಿಮಾನಿಗಳಾದ ವಸುದೇವತೆಗಳು, ಅಗ್ನಿ ಮೊದಲಾದ ವಸುದೇವತೆಗಳು ಋಗ್ವೇದವೆಂಬುವಂತಹ ಪುಷ್ಪದಿಂದ ಜೇನುವನ್ನ ಸಂಗ್ರಹ ಮಾಡಿಕೊಂಡು ಬಂದ್ಬಿಟ್ಟು ಇವೆಲ್ಲ ಕಥೆ ಕೇಳಿದ್ವಿ. ಈಗ ಆ ವಿಷಯವನ್ನ ಮತ್ತೆ ಮುಂದುವರಿಸ್ತಾರೆ. ಏನು ಅಂತ ಕೇಳಿದ್ರೆ, ತದ್ಯತ್ ಪ್ರಥಮಂ ಅಮೃತಂ, ಮೊದಲನೇ ಜೇನು ಅಂದ್ರೆ ಯಾರವರು? ವಾಸುದೇವ ರೂಪ. ತದ್ಯತ್ ಪ್ರಥಮಂ, ಮೊದಲನೆಯದ್ದು ಏನಿದ್ದಾರೆ ವಾಸುದೇವ ರೂಪ ಏನಿದೆಯಲ್ಲ, ಅಮೃತ ಅಂತ ಶಬ್ದಕ್ಕೆ ಅದು ಜೇನು. ಆ ಭಾಗದಲ್ಲಿದ್ದ ಜೇನು ಯಾವುದು? ವಾಸುದೇವ ರೂಪ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಹಿಂಗ ಉಪಾಸನ ನಡೆದೈತಿ. ಅದಕ್ಕೆ ಅಮೃತ. ತದ್ ವಸವಃ ಉಪಜೀವಂತಿ, ಅವನ್ ಯಾರು ಉಪಜೀವಿಸ್ತಾರ? ವಸುದೇವತೆಗಳು ಉಪಜೀವಿಸುತ್ತಾರೆ. ವಸವಃ ಅಂತ ಅನ್ನೋ ಶಬ್ದ ಅರ್ಥ ಏನ್ ಮಾಡ್ತಾರೆ ವಿದೇಶಿ ತೀರ್ಥ ಶ್ರೀಪಾದರು ಅಂದ್ರೆ, ಪ್ರಾಪ್ತ ಪದಾಹ, ವಸು ಪದವಿಯನ್ನ ಹೊಂದಿದವರು. ಅಂದ್ರ ಏನಾಗಿದೆ ಇಲ್ಲಿ ಎರಡು ಭಾಗದ. ಇನ್ನು ಮುಂದೆ ವಸು ಪದವಿಯನ್ನ ಹೊಂದುವ ದೇವತೆಗಳು ಇದ್ದಾರೆ. ಅವ್ರು ಸಾಧನಕ್ಕಿದ್ದಾರೆ. ಈಗಾಗಲೇ ವಸು ಪದವಿಯಲ್ಲಿ ಇದ್ದ ದೇವತೆಗಳು ಇದ್ದಾರೆ. ಇಬ್ಬರು ಇದ್ದಾರೆ. ಇಬ್ರಿಗೂ ಹೇಳ್ಬೇಕಾಯ್ತು ಉಪಾಸನ. ಗೊತ್ತಾಯ್ತಾ? ಹೊಂದುವವರು, ಹೊಂದಿದವರು. ಮೊದಲು ಹೊಂದಿದವರ ಬಗ್ಗೆ ಹೇಳುತ್ತಾರ, ಆಮೇಲೆ ಹೊಂದುವರ ಬಗ್ಗೆ ಹೇಳುತ್ತಾರ. ಏನ್ ಅದ್ಭುತವಾದ ಮಾತು ಹೇಳ್ತೀನಿ ಕೇಳ್ರಿ, ಬಹಳ ಚಂದದ. ಉಪಜೀವಂತಿ ಅಗ್ನಿನಾ ಮುಖೇನ, ಅವರಿಗೆ ವಾಸುದೇವ ರೂಪದ ಉಪಾಸನೆಯನ್ನ ಮಾಡ್ಲಿಕ್ಕೆ ಉಪದೇಶ ಮಾಡುವರು ಅಗ್ನಿ ಅಂತ. ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ವಸುಗಳ ಬಗ್ಗೆ ಏನು ಬರ್ಸಿದ್ದೆ ನೋಡ್ರಿ, ಎಷ್ಟು ಮಂದಿ ವಸುಗಳಿದ್ದಾರೆ ಅಂತ ಬರ್ಕೊಂಡಿದ್ದೀರಿ. ಆ ವಸುಗಳಲ್ಲಿ ಅಗ್ನಿ ಶ್ರೇಷ್ಠ. ಅಗ್ನಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಕುತ್ಕೊಂಡು ಉಳಿದ 7 ಮಂದಿ ವಸುಗಳಿಗೆ ಪಾಠ ಹೇಳ್ತಾರ. ಈ ಕಲ್ಪನೆಯೇ ಇಲ್ಲ ನಮಗೆ, ಇದು ಗೊತ್ತೇ ಇಲ್ಲ. ಅಗ್ನಿನಾ ಮುಖೇನ ಉಪಜೀವಂತಿ ಪ್ರಥಮ ಅಮೃತಂ ತದ್ವಸವಃ. ಅಕ್ಷರಶಃ ಪಾಠ ಹೇಳ್ತಾರ. ಏನ್ ಪಾಠ ಹೇಳ್ತಾರ ಅಂತಂದ್ರೆ, ವಾಸುದೇವ ರೂಪ ಭಗವಂತ ಹೆಂಗದ, ದೇವರನ್ನ ಹೆಂಗ್ ಉಪಾಸನಾ ಮಾಡಬೇಕು ಅಂತ ಪೂರ್ಣ ತಿಳಿಸಿಕೊಡ್ತಾರೆ. ಅವರು ಆ ಪಾಠ ಕೇಳುವಾಗ ಹೆಂಗಿದ್ರು ಅಂತ ಕೇಳಿದ್ರೆ, ಶ್ರವಣಾದಿಗಳ ನಂತರ ಮಾಡ್ತಾ ಇದ್ರು, ಬೇರೆ ಇನ್ನೇನು ಇದ್ದಿದ್ದಿಲ್ಲ. ಆಯ್ತಾ? ನವೈ ದೇವ ಅಶ್ನಂತಿ ನಪಿಬಂತಿ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯಂತಿ. ಎಂಥ ವೈರಾಗ್ಯ ಅವರಿಗೆ ಅಂತಂದ್ರೆ, ಉಣ್ಣೋದು, ತಿನ್ನೋದು, ಕುಡಿಯೋದು ಎಲ್ಲಾ ಬಿಟ್ಬಿಟ್ಟಿದ್ರು. ನವೈ ದೇವ ಅಶ್ನಂತಿ, ಉಣ್ಣೋದು, ನ ಪಿಬಂತಿ, ಕುಡಿಯುವುದಿಲ್ಲ. ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯಂತಿ, ಈ ಭಗವಂತನನ್ನ ಕಂಡೇ ತೃಪ್ತಿಯನ್ನು ಹೊಂದುತ್ತಾರ. ತಿಳಿತಾ? ಮೊದಲನೇದಾದ ವಾಸುದೇವ ರೂಪ, ಅದನ್ನ ವಸು ಪದವಿಯನ್ನ ಹೊಂದಿರುವಂಥವರು, ತಮಗೆ ಉಪದೇಶ ಮಾಡುವಂಥವರು ಯಾರು? ಅಗ್ನಿ. ಆ ಅಗ್ನಿಯ ಕಡೆಯಿಂದ ಕುತುಕೊಂಡು ಶ್ರವಣ ಮನನ ಧ್ಯಾನ ಮಾಡ್ತಾರ. ಜೊತೆಗೆ ಇದು ಗುರುಮುಖೇನ ಪಾಠ ಆಯಿತು. ಅಷ್ಟಕ್ಕೆ ಸಾಕೇನೋ ಅಂತ ಕೇಳಿದ್ರೆ, ವೈರಾಗ್ಯನೂ ಬೇಕಲ್ಲ ಒಳಗಡೆಗೆ. ವೈರಾಗ್ಯ ನಡೆಯಂಗಿಲ್ಲ ಅಂದ್ರ ಅದಕ್ಕೆ ಅನ್ನ ಉಣ್ಣಂಗಿಲ್ಲ, ನೀರ್ ಕುಡಿಯಂಗಿಲ್ಲ. ಇದೇನ್ ತಿಳಿಸ್ತದ ಅಂದ್ರೆ, ಅವರಲ್ಲಿರುವ ವೈರಾಗ್ಯವನ್ನ ತಿಳಿಸ್ತದೆ. ಅನ್ನ ನೀರು ಅಂತ ಅನ್ನೋದು ಅವರ ವಿಷಯ ಭೋಗಗಳನ್ನ ನಿಲ್ಲಿಸಿದ್ದಾರೆ ಅನ್ನೋದಕ್ಕೆ ದೃಷ್ಟಾಂತ. ಸರಿ ಆಯ್ತಾ? ಇಷ್ಟು ವೈರಾಗ್ಯ ಇದ್ದಿದ್ದಿಲ್ಲ ಅಂದ್ರೆ ಭಗವದ್ ರೂಪದ ಸಾಕ್ಷಾತ್ಕಾರ ಆಗುವುದೇ ಇಲ್ಲ. ಅಮೃತಂ ದೃಷ್ಟ್ವಾ ತೃಪ್ಯಂತಿ, ಆ ಭಗವಂತನ ವಾಸುದೇವ ರೂಪವನ್ನ ನೋಡಿ ತೃಪ್ತರಾಗ್ತಾರೆ. ಹೊಡ್ತುಂಬ್ತಿ, ಆಹಾ, ದೇವರ ಮೇಲೆ ತೃಪ್ತಿ ಆಗ್ತಪ್ಪ ನಮಗೆ. ಹೊಡ್ತುಂಬ್ತಿ ಹೇಳ್ತಿಲ್ಲ. ಕೆಲವ್ರದಕ್ಕ ಕೈಯಾಗ ಚೀಲ್ದಾಗ ಅವಲಕ್ಕಿ ಹಿಡ್ಕೊಂಡು ಹೊಂಟಿರ್ತಾರ ಪೂಜಾ ಗೀಜಾಕ. ರಾಮದೇವ್ರ ಪೂಜಾ ನಡೆದಾಗ ಹಾ ದೇವ್ರ ಸಮಾನಪ್ಪ ಬಾಯ ಹಾಕೊಂಡು ಸ್ವಾಮಿ ರಾಮದೇವ್ರು
ಅವನ ಇಚ್ಛಾ ಬರ್ಬೇಕು, ನಮ್ದೇನ್ ನಡೀತದ್ರಿ ಬಾ ಅಂತ ಹೇಳಿ ಅವ್ನು ನೋಡೋ ತನಕ ತಿನ್ಬಾರ್ದು ಕೇಳಿದ್ರೆ ಅಂತ ಹೇಳ್ಬಿಡೋದು. ದೇವ ದರ್ಶನ ಆಗೋ ತನಕ ಹಾಕೋಬಾರ್ದು ಅಂತ ಇಟ್ಕೊಂಡಿದ್ದು ಬಾಯಾಗ, ದೇವ ದರ್ಶನ ಅದಕ್ಕೆ ಆಯ್ತಾ. ಅದಕ್ಕ ನವೈ ದೇವ ಅಶ್ನಂತಿ ನಪಿಬಂತಿ ಏತದೇವ ಅಮೃತಂ ದೃಷ್ಟ ತೃಪ್ಯಂತಿ. ಆ ಭಗವದ್ ರೂಪವನ್ನ ಕಂಡೇ ಆನಂದ ಪಡ್ತಾರ ಹೊರತಾಗಿ ಯಾವುದೇ ಕಾರಣಕ್ಕೂ ಅಂದ್ರ ಭಗವಂತನ ಸಾಕ್ಷಾತ್ಕಾರಕ್ಕೆ ಎರಡು ಕಾರಣ ಆಯ್ತಿಲ್ಲ. ಈಗೇನು ವಸುದೇವತೆಗಳು ವಸು ಪದವಿಯಲ್ಲಿ ಇದ್ದಾರೆ, ಅವರು ಆ ವಸು ಪದವಿಗೆ ಬರಲಿಕ್ಕೆ ಭಗವದ್ ರೂಪದ ಸಾಕ್ಷಾತ್ಕಾರಕ್ಕೆ, ವಸು ಪದವಿ ಬಂದ ಮೇಲೆ ಭಗವದ್ ರೂಪದ ಸಾಕ್ಷಾತ್ಕಾರ ಆಗಬೇಕು, ಅಥವಾ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಬರ್ಲಿಕ್ಕೋ, ಅದೇನು ಭಗವದ್ ರೂಪದ ಸಾಕ್ಷಾತ್ಕಾರದಕ್ಕೆ ಎರಡು ಕಾರಣ. ಒಂದು ಅವರಲ್ಲಿರುವಂತಹ ಅತ್ಯಂತ ವೈರಾಗ್ಯ, ಎರಡನೆಯದ್ದು ಅಗ್ನಿಮುಖದ ಉಪದೇಶ. ಎಷ್ಟು ದೊಡ್ಡ ಯೋಗ್ಯತಾ ಅಗ್ನಿಗೆ. ನಾವು ಈ ವೈರಾಗ್ಯದ ಗದ್ದಲದಲ್ಲಿ ಅಗ್ನಿದೇವರನ್ನು ಮರ್ತು ಬಿಟ್ವಲ್ಲ. ಅಗ್ನಿದೇವರ ಉಪದೇಶ ಎಂಥದ್ದದ ಅಂದ್ರೆ ಇನ್ನುಳಿದ 7 ವಸುದೇವತೆಗಳಿಗೂ ಬ್ರಹ್ಮ ಸಾಕ್ಷಾತ್ಕಾರ ಆಗುವಂತಹ ಉಪದೇಶವನ್ನು ಅವ್ರು ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಏನೋ ಅಗ್ನಿ ಅಂದ್ರೆ ಸಾಮಾನ್ಯ ತಿಳ್ಕೊಂಡಿರ್ತೀವಿ. ಎಷ್ಟು ದೊಡ್ಡ ಯೋಗ್ಯತಾ ನೋಡಿ ಶ್ರೀಮದಾಚಾರ್ಯ. ಬರೀ ನಾವ್ ಆ ಹವಿಸ್ಸನ್ನ ಮುಟ್ಟಿಸ್ತಾರ ಅಂತ ತಿಳ್ಕೊಂಡಿವಿ ಅಲ್ಲ. ಆ 7 ಮಂದಿ ಜವಾಬ್ದಾರಿ ತಗೊಂಡವ್ರು, ನಿಮ್ಮ 7 ಮಂದಿ ಕರ್ಕೊಂಡು ಹೋಗ್ತೀವಿ ಅಂತ ಕೂತಿರ್ತಾರ ಅವ್ರು. ಯಾರು ಅವ್ರ ಶಿಷ್ಯರು ಇರ್ತಾರ, ಅವ್ರಂತರೂ ಸರಿಯೇ ಸರಿ. ಗೊತ್ತಾಯ್ತಾ? ಸರಿ, ಓಕೆ. ಶ್ರೀಕೃಷ್ಣ ಪರಮಸ್ತು.